ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ಹಾಗೆ ಇವತ್ತು ನಮ್ಮ ಮಾವನ ಮನೆಯಲ್ಲಿ ತುಳಸಿ ಪೂಜೆ ಉಂಟು. ಅಲ್ಲಿಗೆ ಹೊರಟದ್ದು. ಅಂದರೆ ಅಲ್ಲಿ ಯಾವಾಗಲೂ ಲೇಟೇ ತುಳಸಿ ಪೂಜೆ ಮಾಡೋದು. ದೀಪಾವಳಿ ಹಬ್ಬಕ್ಕೆಲ್ಲ ಮಾಡೋದಿಲ್ಲ. ಧರ್ಮಸ್ಥಳ ದೀಪೋತ್ಸವ ಹತ್ರ ಬರುವಾಗ ಮಾಡ್ತಾರೆ. ಹಾಗೆ ನಾವು ಅಲ್ಲಿಗೆ ಹೊರಟಿದ್ದು ಇವಾಗ. ಹಾಗೆ ಹೋಗ್ತಾ ಇದ್ದೇವೆ ಆಟೋದಲ್ಲಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ತುಳಸಿ ಪೂಜೆದೆಲ್ಲ ವಿಡಿಯೋ ಹಾಕ್ತೇನೆ, ನೋಡಿ. ಹಾಗೆ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನನ್ನ ಮಗ ಮತ್ತು ಹಸ್ಬೆಂಡ್ ತೋರಣ ಕಟ್ತಾ ಇದ್ದಾರೆ ತುಳಸಿಗೆ. ತುಳಸಿ ರೆಡಿ ಮಾಡ್ತಾ ಇದ್ದಾರೆ, ಪೂಜೆ ರೆಡಿ ಆಗ್ತದೆ. ಇವರು ಅಜ್ಜಿ, ಅವ್ರ ಅಜ್ಜ ಪೂಜೆ ಮಾಡೋದು ಅಜ್ಜ. ಹಾಗೆ ಎಲ್ಲ ಮುಗೀತು, ತುಳಸಿ ಪೂಜೆ ಎಲ್ಲ ಆಗಿ ಮನೆಗೆ ಬಂದ್ವಿ. ಅಲ್ಲಿ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಎಲ್ಲ ಮುಗೀತು, ತುಳಸಿ ಪೂಜೆ ಎಲ್ಲ ಮುಗಿದು ಊಟ ಎಲ್ಲ ಮಾಡಿ ಬಂದದ್ದು ಮನೆಗೆ. ಇನ್ನು ನಾಳೆ ಪುನಃ ಹಾಸ್ಪಿಟಲ್ಗೆ ಹೋಗಲಿಕ್ಕೆ ಉಂಟು. ಮಗಳನ್ನು ತೋರಿಸ್ಲಿಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಡಾಕ್ಟ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ನೋಡಬೇಕು. ಹೋಗಿ ಬರಬೇಕು ನಾಳೆ. ನೆಕ್ಸ್ಟ್ ಡೇ ಹೋಗ್ತಾ ಇದ್ದೇವೆ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಹೋಗಿದ್ದೇವೆ. ಡಾಕ್ಟ್ರು ಪರವಾಗಿಲ್ಲ ಅಂದರು, ಹುಷಾರಾಗಿದ್ದಾಳೆ ಇನ್ನು. ಅಂದರೆ 3 ದಿವಸ ಆಯಿತು ಅವಳನ್ನು ಸ್ಕೂಲಿಗೆ ಕಳಿಸೋದು ಬೇಡ ಅಂತ ಹೇಳ್ತಿದ್ರು. ಹಾಗೆ ನಿನ್ನೆ ಹೇಳಿದರು ಕಳಿಸಿ ಅಂತ ಹೇಳಿದರು. ಹಾಗೆ ನಾಳೆಯಿಂದ ಸ್ಕೂಲಿಗೆ ಕಳಿಸ್ಬೇಕು ಅವಳನ್ನ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ತುಂಬ ತಲೆ ಬಿಸಿ. ತುಂಬ ಸರಿ ಆಯಿತು ಅವಳಿಗೆ ಹುಷಾರಿಲ್ಲದೆ. ಓಕೆ ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಸಿಗ್ತೇನೆ. ಬಾಯ್.